ಫ್ರೇಸ್ ದ ಲಾರ್ಡ್. ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಹೃದಯಪೂರ್ವಕವಾಗಿ ಎಲ್ಲರಿಗೆ ತಿಳಿಸುವಂತಳಾಗಿದ್ದೇನೆ ಪ್ರಿಯ. ಮತ್ತು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರೂ ನಾನು ಶುಭಾಕಾಂಕ್ಷೆಗಳು ನಾನು ತಿಳಿಸುವಂತಳಾಗಿದ್ದೇನೆ ಪ್ರಿಯ. ಮತ್ತು ದೇವರು ಈ ಮುಂಜಾನೆ ಸಮಯ ದೇವರು ತನ್ನ ವಾಗ್ದಾನ ಮೂಲಕವಾಗಿ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಬ್ಲೆಸ್ ಮಾಡ್ಲಿಕ್ಕಿದ್ದಾರೆ ಪ್ರೇರೆ. ಮತ್ತು ದೇವರು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ. ಈ ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ನಾವು ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರಿಯೆ. ಏನೇನು ಹೇಳ್ತಾರೆ ಪ್ರಿಯೆ ದೇವರು, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವ ಆಲೋಚನೆಗಳು ನಾನೇ ಬಲ್ಲೆನು ಎಂಬುದಾಗಿ ಪ್ರಿಯ. ನಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯದಲ್ಲಿ ನಾವು ಆಲೋಚನೆ ಮಾಡಿರ್ತೀವೋ ಆ ಒಂದು ಆಲೋಚನೆ ಮಾಡಿ ನಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಆಗಲ್ಲಂತ ಸ್ಥಿತಿಯಲ್ಲಿ ನಾವು ಕುಗ್ಗಿ ಹೋಗಿದಂತರಾಗಿ ನಾವು ಚಿಂತನೆಗೆ ಒಳಗೋಗಿರ್ತೀವಿ ಪ್ರಿಯ. ಆದ್ರೆ ನಾವು ಅಂತ ವಿಷಯಗಳಲ್ಲಿ ನಾವು ಭಯಪಡಲಿ. ಮುಂಜಾನೆ ಸಮಯ ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರಿಯೆ. ನಮಗೆ ದೇವರು ನಮ್ಮ ವಿಷಯದಲ್ಲಿ ದೇವರು ಒಳ್ಳೆ ರೀತಿಗೆ ಆಲೋಚನೆ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಎಲ್ಲವನ್ನು ದೇವರು ಈ ನೂತನ ವರ್ಷದಲ್ಲಿ ದೇವರು ನಮಗೆ ದಯಪಾಲಿಸಿದ್ದಾರೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ನಮಗೆ ಬೇಕಾಗಿರೋದು ಎಲ್ಲವನ್ನು ಆಶೀರ್ವಾದ ವರಗಳಿಂದ ದೇವರು ತುಂಬಿಸ್ತಾ ಇದ್ದಾರೆ ಪ್ರಿಯೆ. ನಾವು ಮನಪೂರ್ವಕವಾಗಿ ದೇವ್ರನ್ನ ಬೇಡಿಕೊಳ್ಳೋಣ. ಈ ಮುಂಜಾನೆ ಸಮಯ ದೇವರು ನಮಗೆ ಬೇಕಾಗಿರೋದು ಎಲ್ಲವನ್ನು ದೇವರು ಒದಗಿಸ್ತಾ ಇದ್ದಾರೆ ಪ್ರಿಯೆ. ನಮ್ಮ ಜೀವಿತದಲ್ಲಿ ನಮಗೆ ಯಾವ ವಿಷಯದಲ್ಲಿ ನಾವು ಚಿಂತಿಸ್ತಾ ಇದ್ದೇವೆ ದೇವರು ನಮ್ಮ ಚಿಂತನೆಗಳೆಲ್ಲ ದೂರ ಮಾಡಿ ಆತ ನಮ್ಮ ಪರವಾಗಿ ಯೋಚಿಸುವಂತ ದೇವರು, ಆತ ನಮ್ಮ ಪರವಾಗಿ ಆತನು ಪ್ರತಿಯೊಂದು ವಿಷಯದಲ್ಲಿ ಆತನು ನಮ್ಮನ್ನು ಒದಗಿಸುವಂತ ದೇವ್ರು ಪ್ರಿಯ. ನಾವು ಯಾವ ವಿಷಯದಲ್ಲಿ ಇಷ್ಟು ದಿನಮಾನಗಳೆಲ್ಲ ಯಾವ ವಿಷಯದಲ್ಲಿ ನಾವು ದುಃಖಿತರಾಗಿದ್ದ ಪ್ರಿಯ, ನಮ್ಮ ದುಃಖಗಳು ನಮ್ಮ ಚಿಂತನೆಗಳು ನಾವು ಯಾವ ವಿಷಯದಲ್ಲಿ ನಮ್ಮ ಕುಟುಂಬದಲ್ಲಿ ಯಾವ ವಿಷಯದಲ್ಲಿ ಕಣ್ಣೀರಿಂದ ನಾವು ಜೀವಿಸಿದ ಪ್ರಿಯ, ನಮ್ಮ ವಿಷಯದಲ್ಲಿ ದೇವರು ಎಲ್ಲವನ್ನು ಸಂಪೂರ್ಣವಾಗಿ ಅವೆಲ್ಲ ದಿನಗಳಿಂದ ದೇವರು ತೆಗೆದು ನಮ್ಮ ಜೀವಿತದಲ್ಲಿ ಒಳ್ಳೆ ಸಂತೋಷವನ್ನು ದೇವರು ಬರ ಮಾಡ್ತಿದ್ದಾರೆ ಪ್ರಿಯ. ಆತ ನಮ್ಮ ವಿಷಯದಲ್ಲಿ ಅಧಿಕವಾಗಿ ಯೋಚಿಸುವಂತ ದೇವರು, ನಮ್ಮ ಆಲೋಚನೆಗಳೆಲ್ಲ ಆತನು ಬಲ್ಲಂತ ದೇವರು, ನಮ್ಮ ಮಾರ್ಗಗಳೆಲ್ಲ ಆತನು ಸರಳಪಡಿಸುವಂತ ದೇವ್ರು ಪ್ರಿಯ. ಇಷ್ಟು ದಿನಮಾನಗಳೆಲ್ಲ ನಾವು ಯಾವ ವಿಷಯದಲ್ಲಿ ನಾವು ಏನಾಗಲ್ಲಂತ ಪರಿಸ್ಥಿತಿಲಿ ಇದ್ದೇವೆ, ಈ ನೂತನ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ಸಫಲ ಮಾಡ್ಲಿಕ್ಕಿದ್ದಾರೆ ಪ್ರೇರೆ. ನಮ್ಮ ಜೀವಿತದಲ್ಲಿ ಆತನು ಹೊಸ ಕಾರ್ಯವನ್ನು ಒದಗಿಸ್ತಾ ಇದ್ದಾರೆ ಪ್ರೇರೆ. ನಮ್ಮ ವಿಷಯದಲ್ಲಿ ಆತನು ಯೋಚಿಸುವಂತ ದೇವರು, ಆತನ ಯೋಚನೆಯಿಂದಲೇ ನಮ್ಮ ಜೀವನ ಸಾಗುವಂತದ್ದಾಗಿದೆ ಪ್ರೇರೆ. ಆತನು ಒಂದು ಮಾತು ಹೇಳಿದರೆ ಸಾಕು ನಮ್ಮ ಜೀವನವನ್ನು ಬದಲಾಯಿಸುವಂತದ್ದಾಗಿದೆ ಪ್ರೇರೆ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡಿ. ದೇವರು ನಮ್ಮ ವಿಷಯದಲ್ಲಿ ಆತನು ಒಳ್ಳೆ ಆಲೋಚನೆಯನ್ನು ಮಾಡುವಂತ ದೇವರು. ನಾವೆಲ್ಲರೂ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಣ. ದೇವರ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರ ಆಶೀರ್ವಾದದಿಂದ ದೇವರು ನಮ್ಮನ್ನು ನಡೆಸ್ತಾರೆ ಪ್ರಿಯ. ಆಮೇಲೆ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಿದ್ರು ಪ್ರಭಾ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ಅಪ್ಪ ನೀವು ನೆರವೇರಿಸುವಂತ ದೇವರು. ಇಷ್ಟು ದಿನಮಾನಗಳಲ್ಲಿ ಯಾವ ವಿಷಯದಲ್ಲಿ ಚಿಂತಿತರಾಗಿ ಯಾವ ವಿಷಯದಲ್ಲಿ ಅವ್ರು ದುಃಖಿತರಾಗಿದ್ರು ಪ್ರಭಾ, ಎಲ್ಲ ಕಳೆದ ವರ್ಷಗಳೆಲ್ಲ ಪ್ರಭಾ ದುಃಖದ ದಿನಗಳು ಸಂತೋಷವನ್ನು ಮಾರ್ಪಡಿಸ್ತಿದ್ರು ಪ್ರಭಾ. ಅವ್ರ ಕಣ್ಣೀರೆಲ್ಲ ತೆಗೆದು ಪ್ರಭಾ ಅವ್ರ ಜೀವಿತದಲ್ಲಿ ಆನಂದನ ಜೀವಿಸುವಂತೆ ಕೃಪೆ ಮಾಡ್ತಿದ್ರು ಪ್ರಭಾ. ನಾನು ನಿಮ್ಮ ವಿಷಯದಲ್ಲಿ ಬೇಡಿಕೊಂಡಂತ ಆಲೋಚನೆಗಳು ನಾನು ಬಲ್ಲಂತ ದೇವರು ಎಂಬುದಾಗಿ ಹೇಳ್ತಿದ್ವಿ ಪ್ರಭಾ. ಈ ಮುಂಜಾನೆ ಸಮಯ ತಂದೆ ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ತಂದೆ ಮಾರ್ಪಡಿಸಿ ಪ್ರಭಾ. ಅವ್ರು ಯಾವ ವಿಷಯದಲ್ಲಿ ಚಿಂತಿತರಾಗಿದ್ದಾರೆ ಪ್ರಭಾ, ಯಾವ ವಿಷಯದಲ್ಲಿ ಆಲೋಚನೆ ಇಲ್ಲರು ಪ್ರಭಾ, ಪ್ರತಿಯೊಂದು ಅವ್ರ ವಿಷಯಗಳಲ್ಲಿ ತಂದೆ ಅವ್ರ ಒಟ್ಟಿಗಿದ್ದು ಪ್ರಭಾ. ಅವ್ರಿಗೆ ಬೇಕಾಗಿರೋದೆಲ್ಲ ಆಶೀರ್ವಾದಗಳಿಂದ ಪ್ರಭಾ ತುಂಬಿಸ್ತಿದ್ದೆ ಪ್ರಭಾ. ತಂದೆ ದೇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಆಶೀರ್ವಾದ ಬಾಗಿಲು ತೆರಳಪಡುತ್ತೆ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಈ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಮತ್ತು ಈ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿ ಮತ್ತೆ ಎಷ್ಟು ಜನರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಾರೆ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಲಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿ ಲೈಕ್ ಮಾಡ್ರಿ ಮತ್ತು ಅನೇಕರಿಗೆ ಶೇರ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ದೇವರು ಈ ನೂತನ ವರ್ಷದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸ್ತಾರೆ ಪ್ರಿಯ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆಮೇನ್.